ಮುದ್ರಾ ಯೋಜನೆ ಅನ್ನೋದು ಒಂದು ರಾಷ್ಟ್ರೀಕೃತ ಯೋಜನೆ ಆಗಿದ್ದು, ಸೊ ಈ ಯೋಜನೆಯಡಿ ಬಡ ಜನರಿಗೆ ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಮತ್ತು ಸಣ್ಣ ಉದ್ಯಮದಾರರಿಗೆ ಪ್ರಯೋಜನ ಆಗಬೇಕಂತೇಳಿ ಇದನ್ನು ಶ್ರೀಯುತ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವಂಥ ಯೋಜನೆ ಆಗಿದೆ. ಟೈಲರಿಂಗ್ ಮಾಡೋರಾಗಿರ್ಬೋದು, ಮತ್ತು ಬಟ್ಟೆ ವ್ಯಾಪಾರಸ್ಥರಾಗಿರ್ಬೋದು, ಮತ್ತು ಬಟ್ಟೆ ಅಂಗಡಿಯವರಾಗಿರ್ಬೋದು, ಮತ್ತು ಡಬ್ಬೆ ಅಂಗಡಿಯವರಾಗಿರ್ಬೋದು, ಮತ್ತು ಪಾನ್ ಶಾಪ್ ಅಂದರೆ ಈ ಥರ ಶಾಪ್ ಇಟ್ಟಿರ್ತಾರಲ್ಲ ಅವರಾಗಿರ್ಬೋದು, ಅದಾದಮೇಲೆ ದುಕಾನ್ದವರಾಗಿರ್ಬೋದು, ಸೊ ಅದಾದಮೇಲೆ 4 ವೀಲರ್ ಗಾಡಿ ಡ್ರೈವರ್ಸ್ಗಳಾಗಿರ್ಬೋದು ಮತ್ತು ಆಗಿರ್ಬೋದು, ಇವರೆಲ್ಲ ಆಲ್ಮೋಸ್ಟ್ ಆಲ್ ಸಣ್ಣ ಸಣ್ಣ ರೈತರಿಗಾಗಲಿ, ಸಣ್ಣ ಉದ್ಯಮದಾರರಾಗಲಿ ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಈ ಯೋಜನೆ ದೊರಕ್ತಿಲ್ಲ. ಬಟ್ ಇದು ಫ್ರಾಡ್ ಆಗಿ ಹೋಗಿರಲಿ ಮತ್ತು ಸಾಮಾನ್ಯ ವರ್ಗದವರು ಸಿಗ್ತಾ ಇಲ್ಲ. ಸೊ ಹಂಗಾಗಿ ಈ ಮುದ್ರಾ ಯೋಜನೆ ಏನಿದೆ ಅಲ್ಲ, ಸೊ ಇದು ಸುಮ್ಮನೆ ಹೆಸರಿಗೆ ಮಾತ್ರ ಯೋಜನೆ ಆಗಿಬಿಟ್ಟಿದೆ. ಹೆಸರಿಗೆ ಮಾತ್ರ ಆಗಿದೆ, ಹೊರತಾಗಿ ಕೂಡ ಇದರಿಂದ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಐಡೆಂಟಿಟಿ ಕಾರ್ಡ್ ಮತ್ತು ರೆಸಿಡೆಂಟ್ ಇವು ಇದ್ದರೆ ಸಾಕು, ಒಂದೆರಡು ಫೋಟೋ ಇದ್ದರೆ ಸಾಕು, ನಿಮಗೆ ಇಮಿಡಿಯೇಟ್ಲಿ ಆಗಿ ಮುದ್ರಾ ಯೋಜನೆ ಲೋನನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಕೂಡ ಶುದ್ಧ ಸುಳ್ಳು. ಸೊ ಯಾವುದೇ ರೀತಿಯಾಗಿ ಮುದ್ರಾ ಯೋಜನೆಯನ್ನು ಆನ್ಲೈನಲ್ಲಿ ಅಪ್ಲೈ ಮಾಡೋ ಇಲ್ಲ. ಸೊ ಅಪ್ಲೈ ಮಾಡಿದ್ರು ಕೂಡ ಬ್ಯಾಂಕ್ನವರು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ 3 ಟೈಪ್ಸ್ ರೀತಿಯಾಗಿ ಲೋನನ್ನು ಸ್ಯಾಂಕ್ಷನ್ ಮಾಡಿಕೊಡುವಂಥ ಸಂದರ್ಭ ಇರುತ್ತೆ. ಸೊ ಯಾವುದಂತ ಅಂದರೆ ತರುಣ ಲೋನ್, ಕಿಶೋರ ಲೋನ್, ಇನ್ನೊಂದು 50,000 ಹಿಡ್ಕೊಂಡು 5 ಲಕ್ಷವರೆಗೂ, 5 ಲಕ್ಷ ಹಿಡ್ಕೊಂಡು 10 ಲಕ್ಷವರೆಗೂ. ಸೊ 3 ಟೈಪ್ ಆಗಿ ನಿಮಗೆ ಲೋನನ್ನು ಕೊಡ್ತಾರೆ. ಈ ಒಂದು ಕೋಳಿ ಫಾರ್ಮ್ ಆಗಿರ್ಬೋದು ಮತ್ತು ಡೈರಿಗೆ ಆಗಿರ್ಬೋದು, ಜಾಸ್ತಿ ಲೋನ್ ನೀವೇನಾದ್ರು ಲೋನ್ ತಗೋಬೇಕಂತಂದರೆ ಸೊ ಅವರು ಅನುಭವಸ್ಥರಾಗಿರ್ಬೇಕು. ಇಲ್ಲಾಂತಂದ್ರೆ ಈ ವರ್ಷ ಮಾಡಿ ನಾನು ನೆಕ್ಸ್ಟ್ ಹೋಗಿ ಲೋನ್ ತಗೋತೀನಿ ಅಂದರೆ ಅವ್ರಿಗೆ ಲೋನ್ ಯಾವುದೇ ರೀತಿ ಕೊಡಲ್ಲ. ಮುದ್ರಾ ಯೋಜನೆ ಅಡಿಯಲ್ಲಿ ಲೋನ್ ತಗೊಳ್ಳೋದಾದ ಅದನ್ನು ನಾವು ಹೇಗೆ ಸರ್ ಕಟ್ಟೋದು ಅಂತ ಕೆಲವು ಜನ ಕಟ್ಟಕ್ಕಾಗಲ್ಲ. ಈಗ ಸಡನ್ನಾಗಿ ಹೋಗಿ ಒಂದು 5 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಕಟ್ಟಕ್ಕಾಗದೆ ಬಿಟ್ಟಿರ್ತಾರೆ. ಸೊ ಅದಕ್ಕೆ ಕೂಡ ಒಂದು 3,000 ಕೋಟಿ ಲೋನನ್ನು ಕೊಟ್ಟಿದೆ. ಇವತ್ತು ದೇಶ ಅಭಿವೃದ್ಧಿ ಆಗ್ತಾ ಇದೆ, ದೇಶ ಮುಂದೆ ಬರ್ತಾ ಇದೆ, ಯುವ ಜನರು ಬೆಳೀತಾ ಇದ್ದಾರೆ ಅಂತ ಎಲ್ಲದಲ್ಲಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ನೋಡಿದರೆ ಜನ ಎಲ್ಲಿರ್ಬೇಕು ಅಲ್ಲೇ ಇದ್ದಾರೆ, ಮಧ್ಯವರ್ತಿಗಳಲ್ಲಿರ್ಬೇಕು ಅಲ್ಲೇ ಇದ್ದಾರೆ, ಶ್ರೀಮಂತರಿರ್ಬೇಕು. ರೈತರು ಲೋನ್ ಬೇಕು ಅಂತ ಬ್ಯಾಂಕಿಗೆ ತಿರುಗಾಡಿ ಚಪ್ಪಲಿ ಸವಿತಾ ಇದ್ರೆ ಬ್ಯಾಂಕ್ ಮ್ಯಾನೇಜರು, ಬ್ಯಾಂಕ್ ಸಿಬ್ಬಂದಿಗಳು ಮುದ್ರಾ ಯೋಜನೆ ಅಡಿಯಲ್ಲಿ ಹಣದವರಿಗೆ, ತಮ್ಮದವರಿಗೆ, ಕಾಗದವರಿಗೆ, ಚಿಕ್ಕಪ್ಪದವರಿಗೆ ಎಲ್ಲರಿಗೂ ಲೋನ್ ಹಾಕ್ಸ್ಬಿಟ್ಟು ಫ್ರಾಡ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಕುಳಿತಿದ್ದಾರೆ. ಸೊ ರಾಜಕಾರಣಿಗಳು ಮಿಡ್ಲಲ್ಲಿ ರಾಜಕಾರಣಿ ಫೈನಾನ್ಷಿಯಲ್ ರಿಪೋರ್ಟಲ್ಲಿ ನಾವು ಇಷ್ಟು ಕೋಟಿ ಹಾಕಿದೀವಿ ಅಂತ ಕಳಿಸ್ತಾ ಇದ್ದಾರೆ. 80% ಲೋನನ್ನು ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿ. ಹೆಂಗಾಗಿದೆಪ್ಪ ಅಂತಂದ್ರೆ ಲೋನ್ ರೆಕಮೆಂಡ್ ಅಂದ್ರೆ ಲೋನ್ ಅಂದ್ರೆ ರೆಕಮೆಂಡ್ ಅಂತ ಆಗ್ಬಿಟ್ಟಿದೆ. ಇವತ್ತು ರಾಜಕೀಯ ರೆಕಮೆಂಡ್ ಇದ್ದರೆ ಒಂಚೂರು ಲೋನ್ ಸಿಗುತ್ತೆ. ನೀನು ಸಪ್ರೇಟಾಗಿ ಹೋಗ್ತೀನಪ್ಪ ಲೋನ್ ತಗೊಳ್ತೀನಿ, ಇವತ್ತು ನಾನು ಅಭಿವೃದ್ಧಿ ಆಗ್ತೀನಿ, ಉದ್ಧಾರ ಆಗ್ತೀನಿ ಅಂದರೆ ಮ್ಯಾನೇಜರ್ ಇವತ್ತು ನಾಳೆ ನಾಡಿದ್ದು ಅಂತ ಹೇಳ್ಬಿಟ್ಟು ಕತೆ ಹೊಡ್ಬಿಟ್ಟು ನಿಮ್ಮ ಮನೆ ಕಳಿಸ್ಬಿಡ್ತಾನೆ. ಕಾನೂನುಬದ್ಧವಾಗಿ ನೀವು ಒಂದು ಡಾಕ್ಯುಮೆಂಟ್ಸ್ ಹೇಳೋಕ್ಕಾಗಲ್ಲ. ಹಂಗೆ ಮನೆ ಅಲ್ವಾ? ಅವಳು ಈಸಿಯಾಗಿ ಸಿಗಂಗಿದ್ದರೆ ಇವತ್ತು ಬಡವರೆಲ್ಲ ಬಡವರಾಗಿ ಇರ್ತಿರಲ್ಲ, ಶ್ರೀಮಂತರಾಗಿ ಬೆಳೆದ್ಬಿಡ್ತಿದ್ರು. ಈ ಮುದ್ರಾ ಯೋಜನೆ ಅನ್ನೋದು ಇಂಡಿಯಾದಲ್ಲಿ ಟಾಪ್ ಲೆವೆಲಲ್ಲಿ ಬರ್ತಿತ್ತು. ಇದರ ಬಗ್ಗೆ ನಾನು ಕ್ಲಾರಿಟಿ ಹೇಳ್ತೀನಿ ಫ್ರೆಂಡ್ಸ್, ಅದನ್ನು ನೀವು ಕರೆಕ್ಟಾಗಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಅದರಲ್ಲಿ ಒಂದು ಲೋನನ್ನು ಹಾಕಿಸ್ಕೊಂಡಿದ್ದಾರೆ. ಸೊ ಇವತ್ತು ನಮಗೆ ಮುದ್ರಾ ಲೋನ್ ಯೋಜನೆ ಬಗ್ಗೆ ತಿಳಿಸ್ಕೊಡಂತ ಕೇಳ್ತಾ ಇದ್ದರೆ, ಹಾಗಾಗಿ ನಾನು ಇವತ್ತು ಆ ವಿಡಿಯೋ ಮುಖಾಂತರ ಇವತ್ತು ನಾನು ಮುದ್ರಾ ಲೋನ್ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ಫ್ರೆಂಡ್ಸ್. ಸೊ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ತಿಳ್ಕೊಳ್ಳೋಣ ಒಂದು ಮುದ್ರಾ ಯೋಜನೆ ಬಗ್ಗೆ ಸ್ಟಾರ್ಟಾಗಿ ತಿಳ್ಕೊಂಬಿಡೋಣ. ಸೊ ಇವತ್ತು ಮುದ್ರಾ ಯೋಜನೆ ಬಗ್ಗೆ ಏನು ಬೆನಿಫಿಟ್ ಆಗ್ತಾ ಇದೆಯಾ ಅಥವಾ ಇದರಿಂದ ಫ್ರಾಡ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎರಡನೇಲ್ಲಿ ತಿಳ್ಕೊಂಬಿಡೋಣ. ಸೊ ಇವತ್ತು ಮುದ್ರಾ ಯೋಜನೆ ಅನ್ನೋದು ಒಂದು ರಾಷ್ಟ್ರೀಕೃತ ಯೋಜನೆ ಆಗಿದ್ದು, ಸೊ ಈ ಯೋಜನೆಯಡಿ ಬಡ ಜನರಿಗೆ ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಮತ್ತು ಸಣ್ಣ ಉದ್ಯಮದಾರರಿಗೆ ಪ್ರಯೋಜನ ಆಗಬೇಕಂತೇಳಿ ಇದನ್ನು ಶ್ರೀಯುತ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವಂಥ ಯೋಜನೆ ಆಗಿದೆ. ಈ ಯೋಜನೆ ಆಲ್ಮೋಸ್ಟ್ ಆಲ್ ಸಣ್ಣ ಸಣ್ಣ ರೈತರಿಗಾಗಲಿ, ಸಣ್ಣ ಉದ್ಯಮದಾರರಿಗಾಗಲಿ ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಈ ಯೋಜನೆ ದೊರಕ್ತಿಲ್ಲ. ಬಟ್ ಇದು ಫ್ರಾಡ್ ಆಗಿ ಹೋಗ್ತಾ ಇದೆ. ಸೊ ಯಾಕೆ ಆಗ್ತಾಯಿದೆ ಅಂತಂದರೆ ಜನರಲ್ಲಿ ತಿಳುವಳಿಕೆ ಇಲ್ಲ, ಜನರಲ್ಲಿ ಒಂದು ಇದರ ಬಗ್ಗೆ ಅರಿವಿಲ್ಲದ ಕಾರಣ ಈ ಒಂದು ಯೋಜನೆ ಫುಲ್ ಫ್ರಾಡ್ ಆಗ್ತಾ ಇದೆ. ಹೆಂಗೆ ಫ್ರಾಡ್ ಆಗ್ತಾ ಇದೆ ಅಂದರೆ ರಾಜಕಾರಣಿಗಳು, ಬ್ಯಾಂಕಿನ ವ್ಯವಸ್ಥಾಪಕರು, ಬ್ಯಾಂಕಿನ ಸಿಬ್ಬಂದಿಗಳು ಈ ಒಂದು ಲೋನನ್ನು ತಗೋತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಲೋನ್ ರೈತರಿಗಾಗಿರಲಿ ಮತ್ತು ಸಾಮಾನ್ಯ ವರ್ಗದವರಿಗೆ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಈ ಮುದ್ರಾ ಯೋಜನೆ ಏನಿದೆ ಅಲ್ಲ, ಸೊ ಇದು ಸುಮ್ಮನೆ ಹೆಸರಿಗೆ ಮಾತ್ರ ಯೋಜನೆ ಆಗಿಬಿಟ್ಟಿದೆ. ಹೆಸರಿಗೆ ಮಾತ್ರ ಆಗಿದೆ, ಹೊರತಾಗಿ ಕೂಡ ಇದರಿಂದ ಯಾವುದೇ ರೀತಿಯಾಗಿ ಬೆನಿಫಿಟ್ ಸಿಕ್ಕಿಲ್ಲ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಫ್ರೆಂಡ್ಸ್. ಒಂದು ಡಿಸ್ಟ್ರಿಕ್ಟ್ ವೈಸ್ ನೀವೇನಾರು ನೋಡೋದಾಗಿದೆ, ನಿಮ್ಮ ಲೋಕಲ್ ಎಲ್ಲರೂ ಪರಿಚಯ ಇರ್ತಾರಲ್ಲ, ಮತ್ತು ಡಿಸ್ಟ್ರಿಕ್ಟ್ ವೈಸ್, ತಾಲೂಕು ವೈಸ್ ಎಲ್ಲರೂ ಪರಿಚಯ, ನೀವು ಕೇಳ್ಬೇಕಾರೆ ಎಲ್ಲರೂ ಪರಿಚಯ ಇದ್ದಾರೆ. ಯಾರು ಕೂಡ ಮೊದಲು ನಾನು ಅಷ್ಟಕ್ಕಷ್ಟು ಯಾರು ತೊಗೊಂಡಿಲ್ಲ. ಸೊ ಇದ್ರ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ಮೋಸ್ಟ್ ಇದರ ಯೋಜನೆಗಿಂತ ಇದರ ಉಪಯೋಗಕ್ಕಿಂತ ಇದ್ರ ಎಷ್ಟು ಫ್ರಾಡ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ಜನರಿಗೆ ನಾನು ಹೇಳಕ್ಕೆ ಬಂದಿದ್ದೇನೆ. ಸೊ ಎಲ್ಲ ಹೇಳ್ತಿದ್ದಾರೆ, ಇವತ್ತು ಸಾವಿರಾರು ಲೋನ್ಗಳಿವೆ, ಸಾವಿರಾರು ಯೋಜನೆಗಳಿವೆ. ಈ ಯೋಜನೆಗಳು ಕೂಡ ಬಡ ಜನರಿಗೆ ನೆರವು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಜನರಲ್ಲಿ ಅರಿವಿಲ್ಲ. ನೀವು ಯಾವಾಗ ನಿಮ್ಮ ಹತ್ರ ಅರಿವು ಬರಲ್ವೋ ಅಲ್ಲಿವರೆಗೂ ಈ ಯೋಜನೆಗಳು ನಿಮ್ಮ ಲೆಕ್ಕಕ್ಕೆ ಬರಲ್ಲ. ಸೊ ಹೀಗಾಗಿ ಈ ಒಂದು ಯೋಜನೆ ಹೇಳೋದಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಹೇಳಿದೆ. ಸೊ ಇನ್ನೊಂದು ನಾನು ಕೆಲವೊಂದು ಯೂಟ್ಯೂಬ್ ವೀಡಿಯೋಗಳನ್ನು ನೋಡಿದೆ. ನೋಡ್ತಾ ನಮ್ಗೆ ಗೊತ್ತಾಯಿತು. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಐಡೆಂಟಿಟಿ ಕಾರ್ಡ್ ಮತ್ತು ರೆಸಿಡೆಂಟ್ ಇವು ಇದ್ದರೆ ಸಾಕು, ಒಂದೆರಡು ಫೋಟೋ ಇದ್ದರೆ ಸಾಕು, ನಿಮಗೆ ಇಮಿಡಿಯೇಟ್ಲಿ ಆಗಿ ಮುದ್ರಾ ಲೋನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸುಳ್ಳು ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳೆಸೋದಕ್ಕೋಸ್ಕರ, ತಾವು ಬೆಳೆಯೋದಕ್ಕೋಸ್ಕರ, ಬೂಸ್ಟ್ ಮಾಡೋದಕ್ಕೋಸ್ಕರ ಈ ಥರ ಸುಳ್ಳು ಸುದ್ದಿನ ಹೇಳ್ತಾ ಇದ್ದಾರೆ. ಸೊ ಯೂಟ್ಯೂಬರ್ಸ್ ಹೇಳೋದೇನಂತಂದರೆ ಈ ಥರ ಎಲ್ಲ ನೀವು ಯೂಸರ್ಸ್ಗೆ ಕೊಡೋಕೆ ಹೋಗ್ಬಿಡಿ, ಹೇಳೋಕೆ ಹೋಗ್ಬಿಡಿ. ಸೊ ಹೇಳೋದ್ರಿಂದ ನೀವು ಬೆಳಿಬೋದು ಹೊರತಾಗಿ ಜನರು ಮೋಸ ಮಾಡೋಂಗಾಗುತ್ತೆ. ಹೀಗಾಗಿ ಯಾವುದೇ ರೀತಿಯಾಗಿ ಒಂದು ಡಾಕ್ಯುಮೆಂಟ್ಸ್ ಬೇಕು ಇಲ್ಲ ಅಂತೇಳಿಲ್ಲ, ಬಟ್ ಲೀಗಲ್ ಆಗಿ ಕಾನೂನವಾಗಿ ಯಾವ ಉದ್ಯಮನ ಸ್ಟಾರ್ಟ್ ಮಾಡ್ತಿರೋ ಅದಕ್ಕೆ ತಕ್ಕಂತೆ ಡಾಕ್ಯುಮೆಂಟ್ಸ್ ಅವ್ರು ಕೇಳ್ತಾರೆ, ಅವರು ಮಾಡ್ತಾರೆ. ಹೀಗಾಗಿ ಈ ಒಂದು ಸುಳ್ಳು ಸುದ್ದಿ. ಇನ್ನೊಂದು ಏನಪ್ಪ ಅಂತಂದರೆ, ಸೊ ಆನ್ಲೈನ್ ಮುಖಾಂತರ ಮುದ್ರಾ ಯೋಜನೆ ಲೋನನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಕೂಡ ಶುದ್ಧ ಸುಳ್ಳು. ಸೊ ಯಾವುದೇ ರೀತಿಯಾಗಿ ಮುದ್ರಾ ಯೋಜನೆಯನ್ನು ಆನ್ಲೈನಲ್ಲಿ ಅಪ್ಲೈ ಮಾಡೋ ಇಲ್ಲ. ಸೊ ಅಪ್ಲೈ ಮಾಡಿದರೂ ಕೂಡ ಬ್ಯಾಂಕ್ನವರು ಅದನ್ನು ರಿಜೆಕ್ಟ್ ಮಾಡೋಗಿರ್ತಾರೆ. ಸೊ ಹೀಗಾಗಿ ಇದೊಂದು ರಾಷ್ಟ್ರೀಯ ಯೋಜನೆ. ಸೊ ಯಾವುದೋ ಒಂದು ಕಾಮನ್ ಆಗಿ ಪ್ರೈವೇಟ್ ಬ್ಯಾಂಕ್ನವರು ಇಟ್ಟಿರುವಂಥ ಒಂದು ಲೋನ್ ಅಲ್ಲ ಇದು. ಹೀಗಾಗಿ ಆನ್ಲೈನಲ್ಲಿ ಕೂಡ ಇದನ್ನು ಅಪ್ಲಿಕೇಶನ್ ಕೊಡೋಕ್ಕೆ ಬರಲ್ಲ, ಡೈರೆಕ್ಟ್ ಬ್ಯಾಂಕ್ ಮುಖಾಂತರನೇ ಲೋನನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಳುವಂಥ ಒಂದು ಯೋಜನೆ ಆಗಿದೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ,
10 ನಿಮಿಷದಲ್ಲಿ ಲೋನನ್ನು ಪಡಿಬೋದು ಅಂತ ಕೆಲವೊಂದು ಯೂಟ್ಯೂಬರ್ಸ್ ಹೇಳಿದ್ದಾರೆ. ಅದು ಕೂಡ ಸುಳ್ಳು. 10 ನಿಮಿಷದಲ್ಲಿ ಆನ್ಲೈನಲ್ಲಿ ಯಾರು ಕೂಡ ನಿಮಗೆ ಲಕ್ಷ ಲಕ್ಷ ದುಡ್ಡನ್ನು ಕೊಡೋಕ್ಕಾಗಲ್ಲ. ಪಕ್ಕದಲ್ಲಿರೋನೇ 10 ರೂಪಾಯಿ ಕೊಡೋದಿಲ್ಲ. ಇನ್ನು ಅಂಥದ್ರಲ್ಲಿ ಆನ್ಲೈನಲ್ಲಿ ನಿಮ್ಗೆ ಯಾರೋ ದುಡ್ಡು ಕೊಡ್ತಾರೆ, ಅದು ಕೂಡ ಫೇಕೆ. ಸೊ ಅದ್ರ ಬಗ್ಗೆ ನೀವು ಎಚ್ಚೆತ್ಕೊಳ್ಬೇಕು. ಸುಮ್ಮನೆ ಹೋಗಿ ಯೂಟ್ಯೂಬ್ ಮಾಡಿಬಿಟ್ಟು ಸೊ ಕೊಡ್ತಾರೆ ಅಂದ್ಬಿಟ್ಟು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡೋಕೆ ಹೋಗಬೇಡಿ, ಅದೆಲ್ಲ ಫೇಕ್. ಈಗ ಬಂದ್ಬಿಟ್ಟು ಈ ಒಂದು ಮುದ್ರಾ ಯೋಜನೆ ಬಗ್ಗೆ ನಾನು ಕ್ಲಾರಿಟಿಯಾಗಿ ಹೇಳ್ತೀನಿ ಫ್ರೆಂಡ್ಸ್. ಅದನ್ನು ನೀವು ಕರೆಕ್ಟಾಗಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಸೊ ನಾನು ಏನೇನು ಹೇಳ್ತಿದ್ದೀನಿ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಕೇಳಿ. ಸೊ ನೀವು ಏನಾದ್ರು ಸ್ಕಿಪ್ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗಲ್ಲ. ಈ ಒಂದು ಮುದ್ರಾ ಯೋಜನೆ ಅನ್ನೋದು PMMY, ಸೊ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತ ಹೇಳ್ಬಿಟ್ಟು ಇದನ್ನು ಏಪ್ರಿಲ್ 8, 2015ರಲ್ಲಿ ಶ್ರೀಯುತ ನರೇಂದ್ರ ಮೋದಿ ಅವರು ಸಣ್ಣ ಉದ್ಯಮದಾರರು ಮತ್ತು ಸಣ್ಣ ವ್ಯಾಪಾರಸ್ಥರು ಅಭಿವೃದ್ಧಿ ಆಗಬೇಕು, ದೇಶದಲ್ಲಿ ಬೆಳವಣಿಗೆ ಹೊಂದಬೇಕು ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿರುವಂಥ ಯೋಜನೆ ಆಗಿದೆ. ಸೊ ಹೀಗಾಗಿ ಇದರ ಉದ್ದೇಶ ಕೂಡ ಬಡ ಒಂದು ವ್ಯಾಪಾರಸ್ಥರು ಅಭಿವೃದ್ಧಿ ಆಗಬೇಕು ಅನ್ನೋದೇ ಆಗಿತ್ತು. ಸೊ ಹೀಗಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು. ಸೊ ಈ ಯೋಜನೆ ಅಡಿಯಲ್ಲಿ 3 ಟೈಪ್ಸ್ ರೀತಿಯಾಗಿ ಲೋನನ್ನು ಸ್ಯಾಂಕ್ಷನ್ ಮಾಡಿಕೊಡುವಂಥ ಸಂದರ್ಭ ಇರುತ್ತೆ. ಸೊ ಅದು ಯಾವುದಂತಂದರೆ ತರುಣ ಲೋನ್, ಕಿಶೋರ ಲೋನ್, ಶಿಶು ಲೋನ್, 3 ರೀತಿಯಾಗಿ ಲೋನ್ ಕೂಡ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಅಪ್ ಟು ಏನಂತಂದರೆ 50,000 ಹಿಡ್ಕೊಂಡು 5 ಲಕ್ಷದವರೆಗೂ ಹಿಡ್ಕೊಂಡು 10 ಲಕ್ಷದವರೆಗೂ ನಿಮಗೆ ಲೋನನ್ನು ಸಿಗುತ್ತೆ. 50,000 ಹಿಡ್ಕೊಂಡು 5 ಲಕ್ಷವರೆಗೂ, 5 ಲಕ್ಷ ಹಿಡ್ಕೊಂಡು 10 ಲಕ್ಷವರೆಗೂ. ಸೊ 3 ಟೈಪಾಗಿ ನಿಮಗೆ ಲೋನನ್ನು ಕೊಡ್ತಾರೆ. ಅದ್ರ ಬಗ್ಗೆ ಏನು ಹೇಳೋದೇನು ಬೇಕಾಗಿಲ್ಲ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ ಮುದ್ರಾ ಯೋಜನೆ ಪ್ರೈವಸಿ ಪಾಲಿಸಿಯಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ ಅವರು ಕೆಲವೊಂದಿಷ್ಟು ಕಂಡೀಷನ್ಸ್ನ ಹೇಳಿದ್ದಾರೆ. ಏನಂದಿದ್ದಾರೆ ಅಂದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಮತ್ತು ರಾಷ್ಟ್ರೀಯ ಬ್ಯಾಂಕ್ಗಳು ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಮುದ್ರಾ ಯೋಜನೆಯನ್ನು ಪಡಿಬೋದು ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಶುದ್ಧ ಸುಳ್ಳು ಫ್ರೆಂಡ್ಸ್. ಅದು ಕೂಡ ಯಾವುದೇ ರೀತಿಯಾಗಿ ಜನರಿಗೆ ದೊರಕ್ತಾ ಇಲ್ಲ. ಅದು ಎಲ್ಲಿ ದೊರಕ್ತಾ ಇದೆ ಅಂದರೆ ಕೇವಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆಯನ್ನು ಕೊಡ್ತಾ ಇದ್ದಾರೆ, ಈ ಒಂದು ಯೋಜನೆಯನ್ನು ವಿವರಿಸ್ತಾ ಇದ್ದಾರೆ. ಸೊ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೂಡ ಕೇವಲ 5 ಬ್ಯಾಂಕನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಆ 5 ಬ್ಯಾಂಕ್ಗಳ ಹೆಸರು ಏನಪ್ಪಪ್ಪ ಅಂತಂದರೆ ಯೂನಿಯನ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸ್ಟೇಟ್ ಬ್ಯಾಂಕಲ್ಲೇ ಜಾಸ್ತಿ ಲೋನನ್ನು ತೆಗೆದುಕೊಳ್ತಿದ್ದಾರೆ ಇವತ್ತು ಯುವ ಉದ್ಯಮಗಳು. ಈ ಒಂದು 5 ಬ್ಯಾಂಕಲ್ಲಿ ಕೂಡ ಯಥೇಚ್ಛವಾಗಿ ಈ ಒಂದು ಲೋನನ್ನು ಕೊಟ್ಟಿದ್ದಾರೆ. ಸೊ ಈ ನಾವು ಒಂದು ಫೈನಾನ್ಷಿಯಲ್ ಥಿಯರಿ ನೋಡೋದಾಗಿದ್ದರೆ, ಈ ಒಂದು ಮುದ್ರಾ ಯೋಜನೆ ರಿಪೋರ್ಟನ್ನು ನೋಡೋದಾಗಿದ್ದರೆ ಇದನ್ನು ಆಲ್ಮೋಸ್ಟ್ ಆಲ್ 30 to 40% ಒಂದು ಏನು ಲೋನ್ ಇದೆಯಲ್ಲ ಅದು ಡೈರಿ ಫಾರ್ಮ್ಗೆ ಮತ್ತು ಕೋಳಿ ಸಾಕಾಣಿಕೆ ಮತ್ತು ಇತರ ಶೆಡ್ಗಳಿಗೆ ಯಥೇಚ್ಛವಾಗಿ ಲೋನನ್ನು ಕೊಟ್ಟಿರುವಂಥದ್ದು ನಾವು ನೀವು ವೆಬ್ಸೈಟಲ್ಲಿ ಅದು ಕ್ರೋಮಲ್ಲಿ ಕೂಡ ಹೋಗಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಹೀಗಾಗಿ ಏನಾಗ್ತಿದೆಯಪ್ಪ ಅಂತಂದರೆ ಇಲ್ಲಿ ಒಂದು ಸಣ್ಣ ಗೋಲ್ಮಾಲ್ ಆಗ್ತಾಯಿದೆ ಫ್ರೆಂಡ್ಸ್. ಇಲ್ಲಿ ಏನು ಹೇಳಿದರೆ ಪ್ರೈವಸಿ ಪಾಲಿಸಿಯಲ್ಲಿ ಸಣ್ಣ ಉದ್ಯಮದಾರ ಅಂತಂದರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಂತಂದರೆ ಟೈಲರಿಂಗ್ ಮಾಡೋರಾಗಿರ್ಬೋದು, ಮತ್ತು ಬಟ್ಟೆ ವ್ಯಾಪಾರಸ್ಥರಾಗಿರ್ಬೋದು, ಮತ್ತು ಬಟ್ಟೆ ಅಂಗಡಿಯವರಾಗಿರ್ಬೋದು, ಮತ್ತು ಡಬ್ಬೆ ಅಂಗಡಿಯವರಾಗಿರ್ಬೋದು, ಮತ್ತು ಪಾನ್ ಶಾಪ್ ಅಂದರೆ ಈ ಥರ ಶಾಪ್ ಇಟ್ಟಿರ್ತಾರಲ್ಲ ಅವರಾಗಿರ್ಬೋದು, ಅದಾದಮೇಲೆ ದುಕಾನ್ದವರಾಗಿರ್ಬೋದು, ಸೊ ಅದಾದಮೇಲೆ 4 ವೀಲರ್ ಗಾಡಿ ಡ್ರೈವರ್ಸ್ಗಳಾಗಿರ್ಬೋದು, ಮತ್ತು ಲಾರಿ ಡ್ರೈವರ್ಸ್ಗಳಾಗಿರ್ಬೋದು, ಇವರೆಲ್ಲ ನಾವು ಸಣ್ಣ ವ್ಯಾಪಾರಸ್ಥರು, ಸಣ್ಣ ಉದ್ಯಮದಾರ ಅಂತಲೇ ಕರಿತೀವಿ. ಇವರಿಗೆಲ್ಲ ಲೋನನ್ನು ಕೊಡಬೇಕನ್ನೋದು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿದೆ. ಬಟ್ ನೀವು ಬ್ಯಾಂಕಿಗೆ ಹೋಗಿ ಕೇಳಿದಾಗ ಸೊ ಅದು ಯಾವುದೇ ರೀತಿಯಾಗಿ ಲೋನ್ ಇಲ್ಲ ಅಂತ ಹೇಳ್ತಾರೆ. ಸೊ ಅವರು ಆಲ್ಮೋಸ್ಟ್ ಆಲ್ ಈ ಒಂದು ಕೋಳಿ ಫಾರ್ಮ್ ಆಗಿರ್ಬೋದು ಮತ್ತು ಡೈರಿಗಾಗಿರ್ಬೋದು ಜಾಸ್ತಿ ಲೋನ್ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆ ಬಟ್ ಇಲ್ಲಿ ಕೂಡ ಫ್ರಾಡ್ ಆಗ್ತಾ ಇದೆ. ಯಾರಿಗೂ ಕೂಡ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಇಲ್ಲ ಅಲ್ವಾ ಫ್ರೆಂಡ್ಸ್. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಯೋಜನೆ ಇರೋದು ಸಣ್ಣ ಉದ್ಯಮದಾರರಿಗೆ, ಬಟ್ ಅದು ಆಗ್ತಿರೋದೇ ಬೇರೆ. ಸೊ ಇರಲಿ ಪರವಾಗಿಲ್ಲ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಯೋಜನೆ 2 ಕ್ಷೇತ್ರಗಳಿಗೆ ಮಾತ್ರ ಕೊಡೋದಿಲ್ಲ. ಆ 2 ಕ್ಷೇತ್ರ ಯಾವುದಪ್ಪ ಅಂದರೆ ಕೃಷಿ ಚಟುವಟಿಕೆಗಳಿಗೆ ಮತ್ತು ದೊಡ್ಡ ಉದ್ಯಮಕ್ಕೆ ಮಾತ್ರ ಈ ಒಂದು ಲೋನನ್ನು ಅಪ್ಲೈ ಆಗೋಲ್ಲ. ಈ ಒಂದು ಲೋನ್ ಅದಕ್ಕೆ ಮಾಡೋದಿಲ್ಲ. ಹೀಗಾಗಿ ಅದನ್ನು ಹೊರತುಪಡಿಸಿ ಕೂಡ ಲೋನನ್ನು ಕೊಡ್ತಾರೆ. ಸೊ ಇನ್ನೊಂದು ಕೇಳ್ಬೋದು, ಈ ಮುದ್ರಾ ಯೋಜನೆ ಅಡಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಬಡ್ಡಿಯನ್ನು ಇಂಟ್ರೆಸ್ಟ್ ಆಗ್ತಾರೆ ಅಂತ ನೀವು ಕೇಳಿದ್ರೆ ಪರವಾಗಿಲ್ಲ. ಸೊ ನೀವು ಎಷ್ಟು 5 ಲಕ್ಷ ತೊಗೊಳ್ಳಿ, 10 ಲಕ್ಷ ತೊಗೊಳ್ಳಿ, 50,000 ತೊಗೊಳ್ಳಿ, ಅದಕ್ಕೆ ವಾರ್ಷಿಕವಾಗಿ ಶೇಕಡ 8ರಿಂದ 12% ಆಯ್ಕೆ ಆಗ್ತಾರೆ. ಇವಾಗ ಬ್ಯಾಂಕಿನವರು ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಜನಜಾಗೃತಿಯನ್ನು ಮಾಡ್ತಾ ಇಲ್ಲ, ಈ ಒಂದು ಯೋಜನೆ ಬಗ್ಗೆ ಜನರಿಗೆ ತಿಳಿಸ್ತಾ ಇಲ್ಲ. ಸೊ ಪ್ರತಿ ವರ್ಷ ಏಪ್ರಿಲ್ 8ರಂದು ಮತ್ತು ಪ್ರತಿಯೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೂಡ ಜನಸಾಮಾನ್ಯ ಸಭೆಯನ್ನು ಮಾಡಿ ಈ ಮುದ್ರಾ ಯೋಜನೆ ಲೋನ್ ಬಗ್ಗೆ ವಿವರಿಸಬೇಕು ಮತ್ತು ಅವರಿಗೆ ಸಭೆ ಮಾಡಿ ಅವರಿಗೆ ತಿಳುವಳಿಕೆ ಕೇಳಬೇಕಂತ ಪ್ರೈವಸಿ ಪಾಲಿಸಿಯಲ್ಲಿ ಇದೆ ಫ್ರೆಂಡ್ಸ್. ಆದರೆ ಕೂಡ ಅವರು ಮಾಡ್ತಾ ಇಲ್ಲ. ಸುಮ್ಮನೆ ಲೈಟಾಗಿ ಅವ್ರ ಬ್ಯಾಂಕಲ್ಲಿ 4 ಜನ ಕೂಡ್ಸಂಬಿಟ್ಟು ಲೈಟಾಗಿ ಫೋಟೋ ಹೊಡ್ಕೊಂಬಿಟ್ಟು ಮೇಲ್ ಮಾಡಿ ಸಭೆ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಇವತ್ತು ಫ್ರಾಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹೀಗಾಗಿ ಜನರಿಗೆ ಮಾಹಿತಿ ಸಂಪೂರ್ಣವಾಗಿ ದೊರಕಿಲ್ಲ. ಸೊ ಹೀಗಾಗಿ ಇದ್ರ ಬಗ್ಗೆ ಕೂಡ ಅವರು ಮಾಹಿತಿ ಕೊಡಬೇಕಾಗಿತ್ತು. ಬಟ್ ಅಧಿಕಾರಿಗಳೇ ತಪ್ಪು ಮಾಡಿದಾಗ ನಮ್ಮಂಥ ಸಾಮಾನ್ಯ ವರ್ಗದವರು ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದ್ರ ಬಗ್ಗೆ ನೀವು ಕೂಡ ತಿಳ್ಕೊಬೇಕಂತಲೇ ಒಂದು ವೀಡಿಯೋ ಮಾಡ್ತಾ ಇರೋದು. ಆ ಒಂದು ವ್ಯವಹಾರವನ್ನು ಮಾಡ್ತೀವೋ, ಯಾವ ಒಂದು ವ್ಯಾಪಾರ ಮಾಡ್ತೀವೋ ಅದಾದ ಮೇಲೆ ಬ್ಯಾಂಕಿನವರು ಡಾಕ್ಯುಮೆಂಟ್ಸ್ಗಳನ್ನು ಲೀಗಲ್ ಆಗಿ ಕೇಳೋಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ನಾನು ಹೇಳೋದೇನೆಂದರೆ ಎಕ್ಸಾಂಪಲ್ ಆಗಿ ನಾವು ಇವತ್ತು ಡೈರಿ ಫಾರ್ಮ್ನ ತಗೊಳ್ಳೋಣ. ಯಾರೇ ಒಬ್ಬರು ಡೈರಿ ಫಾರ್ಮ್ ಮಾಡಿದ್ರು ಅಂದ್ಕೊಳ್ಳಿ, ಅವರಿಗೆ ಮುದ್ರಾ ಲೋನ್ ಬೇಕಾಗಿದ್ದರೆ, ಅವರಿಗೆ ಮುದ್ರಾ ಲೋನ್ ಅವಶ್ಯಕತೆ ಇದ್ದರೆ ಅವರಿಗೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಬ್ಯಾಂಕ್ನವರು ಆಯ್ಕೆ ಆಗ್ತಾರೆ. ಸೊ ಅದೇನಪ್ಪ ಅಂತಂದರೆ ಯಾವುದೇ ಒಂದು ಡೈರಿ ಫಾರ್ಮ್ ಓಪನ್ ಆದ ತಕ್ಷಣ ಅದು ಸರ್ವಿಸಲ್ಲಿ 3 ರಿಂದ 4 ವರ್ಷ ಸರ್ವಿಸಲ್ಲಿ ಆಗಿರಬೇಕು. ಸೊ ಅದು ತಮ್ಮ ಡಿಸ್ಟಿಕ್ ವೈಸಿಂದ ಅದು ಆ ಒಂದು ಡೈರಿ ಫಾರ್ಮ್ ಅಥಾರಿಟೀಸ್ ಫಾರ್ಮ್ಸ್ನ ಅವರು ಕೂಡ ತಗೊಂಡಿರಬೇಕು. ಅದಾದ ಮೇಲೆ ಅವ್ರ ಹಕ್ಕುಪತ್ರ ಕೂಡ ಅವರು ಪಡೆದಿರಬೇಕು ಮತ್ತು ಸರ್ಕಾರಿ ಅಧೀನದಲ್ಲಿ ಆ ಒಂದು ಫಾರ್ಮ್ ಕೂಡ ಹ್ಯಾಂಡ್ ಓವರ್ ಇರಬೇಕು. ಸೊ ಅವರು ಶೆಡ್ಡನ್ನು ಕೂಡ ನಿರ್ಮಾಣ ಮಾಡಿರಬೇಕು. ಅದು 60/40 ಅಂದರೆ ಉದ್ದ 60 ಇರಬೇಕು ಮತ್ತು ಹಿಂಗೆ ಅಗಲಲ್ಲಿ ಒಂದು 40 ಇರಬೇಕು. ಈ ಥರ ಶೆಡ್ಡನ್ನು ಅವರು ಸಂಪೂರ್ಣವಾಗಿ ಆಧುನಿಕ ಟೆಕ್ನಿಕಲಲ್ಲಿ ಕೂಡ ಅವರು ಶೆಡ್ಡನ್ನು ಮಾಡಬೇಕು. ಅದಾದ ಮೇಲೆ ಅದಕ್ಕೆ ಏನಪ್ಪ ಅಂತಂದರೆ ಅವರು ಕೂಡ GST ಟ್ಯಾಕ್ಸನ್ನು ಕೂಡ ಅವರು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವು ಒಂದು ಯಾವುದೇ ಒಂದು ಬ್ಯಾಂಕಲ್ಲಿ ಕೂಡ GSTನ ಕೂಡ ಕೇಳ್ತಾರೆ. ಈ ಒಂದು ನಿಮ್ಮ ಡೈರಿಯಿಂದ ಎಷ್ಟು ನೀವು GSTನ ಕಟ್ತೀರ ಅನ್ನೋದು ಕೂಡ ಅವರಲ್ಲಿ ಮೆನ್ಷನ್ ಮಾಡಿ ಕೇಳ್ತಾರೆ. ಸೊ ಹೀಗಾಗಿ ಇನ್ನೊಂದು ನಿಮ್ಮದೇ ಏನು ಮಾಡ್ತಾರಪ್ಪ ಅಂದರೆ ಈಗ ವಾಟರ್ ಪ್ರೂಫ್ ಇರ್ತಲ್ಲ ಸರ್, ಇವಾಗ ನೀವು ಒಂದು ಏನು
ನಿಮ್ಮ ಒಂದು ಫಾರ್ಮ್ಗೆ ನೀವೇನು ಕರೆಂಟನ್ನು ಯೂಸ್ ಮಾಡ್ಕೊಳ್ತೀರಲ್ಲ, ನೀವು ನೀರನ್ನು ಯೂಸ್ ಮಾಡ್ಕೊಳ್ತೀವಿ KBG ಅಂತ ಬರುತ್ತೆ. ಸೊ ಅಲ್ಲಿ ಕೂಡ ನೀವು ಒಂದು ಕೆಲವೊಂದಿಷ್ಟು ಫಾರ್ಮ್ಸ್ಗಳನ್ನು ತರಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ಒಂದು ನೀರನ್ನು ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಿಮ್ಮದು ಶೆಡ್ ಏನಿದೆ ಅಲ್ಲ, ಎನ್ನೇ ಪ್ಲಾಟಲ್ಲಿ ಇದೆಯಾ ಅಥವಾ ಕಮರ್ಷಿಯಲ್ ಪ್ಲೇಸಲ್ಲಿ ಇದೆಯಾ ಅಥವಾ ನಿಮ್ಮ ಲ್ಯಾಂಡಲ್ಲಿ ಇದೆಯಾ, ಅದು ಕೂಡ ಅವರು ಎನ್ಕ್ವೈರಿಯನ್ನು ಮಾಡ್ತಾರೆ ಫ್ರೆಂಡ್ಸ್. ಇದಾದಮೇಲೆ ನಿಮಗೆ ಲೋನ್ ಬೇಕಾದರೆ ಸಡನ್ನಾಗಿ ಲೋನ್ ಕೊಡಲ್ಲ ಫ್ರೆಂಡ್ಸ್. ಆ ಫಾರ್ಮಲ್ಲಿ ಎಲ್ಲ ಎಮ್ಮೆಗಳನ್ನು ಅಥವಾ ಆಕಳಗಳನ್ನು ಎಲ್ಲನೂ ಅವರು ಎನ್ಕ್ವೈರಿ ಮಾಡಿಬಿಟ್ಟು ನಿಮಗೆ ಒಂದು ಲೋನ್ ಬಗ್ಗೆ ಅವರು ಮಾತಾಡ್ತಾರೆ. ಅಲ್ಲಿವರೆಗೂ ಅವ್ರು ಯಾವುದೇ ರೀತಿಯಾದ ಲೋನ್ ಬಗ್ಗೆ ಮ್ಯಾನೇಜರ್ ಆಗಿರಲಿ, ವ್ಯವಸ್ಥಾಪಕರಲ್ಲಿ ಅದ್ರ ಬಗ್ಗೆ ಮಾತಾಡಲ್ಲ. ಸೊ ನೋಡಿಬಿಟ್ಟೆ ಮಾತಾಡೋದು. ಲೀಗಲ್ ಆಗಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನ, ಕೆಲವೊಂದಿಷ್ಟು ಟರ್ಮ್ಸ್ಗಳನ್ನು ಕೂಡ ಅವರು ಅಪ್ಲೈ ಮಾಡ್ತಾರೆ. ಸೊ ಆ ಲೀಗಲ್ಗಳ ಏನಪ್ಪ ಅಂತಂದರೆ ಭಾಳ ಟಫ್ ಆ್ಯಂಡ್ ರಫ್ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಉದ್ಯಮದಲ್ಲಿ ನೀವೇನಾದ್ರು ಲೋನ್ ತಗೋಬೇಕಂತಂದರೆ ಸೊ ಅವರು ಅನುಭವಸ್ಥರಾಗಿರ್ಬೇಕು. ಇಲ್ಲಾಂತಂದರೆ ಇವತ್ತು ಈ ವರ್ಷ ಮಾಡಿ ನಾನು ನೆಕ್ಸ್ಟ್ ಹೋಗಿ ಲೋನ್ ತಗೋತೀನಿ ಅಂದರೆ ಅವ್ರಿಗೆ ಲೋನ್ ಯಾವುದೇ ರೀತಿ ಕೊಡಲ್ಲ. ಅವರು ಎಕ್ಸ್ಪೀರಿಯನ್ಸ್ ಕೂಡ ಅವರಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಇನ್ನೂ ಒಂದು ಕ್ವಶನ್ ಕೇಳ್ತಾರೆ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನಾವು ಲೋನ್ ತಗೊಂಡ್ರೆ ಅದನ್ನು ನಾವು ಹೇಗೆ ಸರ್ ಕಟ್ಟೋದು ಅಂತ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇವಾಗ ನೀವು ಮುದ್ರಾ ಯೋಜನೆಯಲ್ಲಿ 5 ಲಕ್ಷದಿಂದ 10 ಲಕ್ಷ, 5 ಲಕ್ಷ ತೊಗೊಳ್ಳಿ ಇಲ್ಲ 10 ಲಕ್ಷ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಒಂದು 2 ವರ್ಷ 3 ವರ್ಷ ಆಯಿತು. ಸೊ ನಿಮ್ಮದು ಕಟ್ಟೋದಾಗಿಲ್ಲ, ನೀವೇನು ಮಾಡಿದಲ್ಲ. ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ನಿಯತ್ತಿನ ಜನರಂತ ಇರ್ತಾರೆ. ಏನಂತಿರ್ತಾರಪ್ಪ, ಇಲ್ಲ ನಾವು ಲೋನ್ ತೊಗೊಂಡಿದ್ದೀವಿ, ಕಾನೂನವಾಗಿ ನಾವು ಏನೋ ದುಡ್ಡನ್ನು ಪೇ ಮಾಡ್ಬೇಕಂತಂದರೆ ವಾರ್ಷಿಕವಾಗಿ 8ರಿಂದ 12% ಬಡ್ಡಿಯನ್ನು ಹಾಕ್ಬಿಟ್ಟು ಅವರು ಪೇಯನ್ನು ಮಾಡ್ಕೊತಾರೆ. ಸೊ ಅವ್ರಿಗೆ ಯಾವುದೇ ರೀತಿಯಾಗಿ ಬ್ಯಾಂಕ್ ಅವರಿಗೆ ಮೋಸ ಮಾಡೋದಿಲ್ಲ. ಬ್ಯಾಂಕ್ ಅವ್ರಿಗೆ ನಿರ್ದಿಷ್ಟ ಗ್ರಾಹಕರಂತ ಹೇಳ್ಬಿಟ್ಟು ಅವರಿಗೆ ಹೆಚ್ಚೆಚ್ಚು ಇನ್ನೂ ಲೋನ್ ಕೊಡೋದಕ್ಕೆ ಪ್ರಯತ್ನ ಪಡುತ್ತೆ. ಸೊ ಕೆಲವೊಂದು ಜನ ಕಟ್ಟೋಕ್ಕಾಗಲ್ಲ. ಈಗ ಸಡನ್ನಾಗಿ ಹೋಗಿ ಒಂದು 5 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಂಬಿಟ್ಟು ಅವ್ರಿಗೆ ಕಟ್ಟೋಕ್ಕಾಗದೆ ಬಿಟ್ಟಿರ್ತಾರೆ. ಸೊ ಅದಕ್ಕೆ ಕೂಡ ಒಂದು ದಾರಿ ಇದೆ. ಅದು ನೀವು 5 ಲಕ್ಷ ಕಟ್ಟದೇನೆ ನೀವೊಂದು ನಿಮ್ಮ ಒಂದು ಲೋನನ್ನು ಕೂಡ ನೀವು ಒಂದು ಕ್ಲಿಯರ್ ಮಾಡ್ಕೊಳ್ಳುವಂಥ ಒಂದು ಕೂಡ ಆ ದಾರಿ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಶ್ರೀಮಂತ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಆದೇಶವನ್ನು ಹೊರಡಿಸಿ ಪತ್ರವನ್ನು ಕೊಡ್ತಾರೆ. ಸೊ ಅದೇನಪ್ಪ ಅಂತಂದರೆ ರೈತರ ಸಾಲ ಮನ್ನಾ ಅಥವಾ ಶ್ರೀಮಂತರ ಸಾಲ ಮನ್ನಾ ಅಂತ. ಹಾಗೆ ನಿಮಗೂ ಕೂಡ ಅಲ್ಲಿ ಅದೇ ರೀತಿಯಾಗಿ ನಿಮಗೂ ಕೂಡ ಇಲ್ಲಿ ಒಂದು ಸಾಲ ಮನ್ನಾದ ರೀತಿಯಾದ ಯೋಜನೆ ಇದೆ. ಸೊ ಅದೇನಪ್ಪ ಅಂತಂದರೆ ಸೆಟಲ್ಮೆಂಟಲ್ಲಿ ಕೂಡ ನಿಮ್ಮದನ್ನು ಈ ಒಂದು ಲೋನನ್ನು ಕ್ಲಿಯರ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಸೆಟಲ್ಮೆಂಟ್ ಯಾವಾಗ ಬರುತ್ತೆ ಅಂತಂದರೆ ಅದು 3 ವರ್ಷಕ್ಕೊಮ್ಮೆ ಇಲ್ಲ 5 ವರ್ಷಕ್ಕೊಮ್ಮೆ ಅದು ಸೆಟಲ್ಮೆಂಟನ್ನು ಕ್ಲಿಯರ್ ಮಾಡ್ಕೋಬೋದು. ಸೊ ಪ್ರತಿ ವರ್ಷ ಜೂನ್ ಜುಲೈಯಲ್ಲಿ ಆ ಸೆಟಲ್ಮೆಂಟನ್ನು ನಿಮಗೆ ಕೊಡ್ತಾರೆ. ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದು ಸರ್ಕಾರ ಅಧೀನದಲ್ಲಿ ಈ ಒಂದು ಸೆಟಲ್ಮೆಂಟ್ ಅನ್ನೋದು ಬರುತ್ತೆ. ಸೊ ಆ ಸೆಟಲ್ಮೆಂಟ್ ಹೆಂಗಪ್ಪ ಅಂತಂದರೆ ಒಂದು 5 ಲಕ್ಷ ನೀವು ತೊಗೊಂಡಿದ್ದಾರೆ ಅಂದರೆ ಲಕ್ಷಕ್ಕೆ 20ರಿಂದ 30 ಸಾವಿರ. ಸೊ ಆ್ಯಾವ್ರೇಜಾಗಿ 40 ಸಾವಿರ ಕೂಡ ಕಟ್ಟುವಂಥ ಚಾನ್ಸ್ ಇರುತ್ತೆ. ಲಕ್ಷಕ್ಕೆ 40 ಸಾವಿರ ಆದರೆ 5 ಲಕ್ಷಕ್ಕೆ 2 ಲಕ್ಷ ಈ ಥರ ಕಟ್ಬಿಟ್ಟು ನೀವು ನಿಮ್ಮ ಸಾಲವನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಸೊ ಈ ಮುದ್ರಾ ಯೋಜನೆ ಫ್ರಾಡ್ ಆಗ್ತಾಯಿದೆ. ಈ ಮುದ್ರಾ ಯೋಜನೆ ಫ್ರಾಡ್ ಆಗೋದ್ರ ಬಗ್ಗೆ ನಾನು ಕೊನೆಯದಾಗಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಆಲ್ಮೋಸ್ಟ್ ನಿಮಗೆ ಸಾಲದ ಬಗ್ಗೆ ಹೇಳಿದ್ದೀನಿ, ಅವರು ಯಾವ ಉದ್ಯಮಕ್ಕೆ ಕೊಡ್ತಾರೆ ಅಂತ ಹೇಳಿದ್ದೀನಿ, ಸೊ ಯಾವ ಕ್ಷೇತ್ರಕ್ಕೆ, ಸೊ ಎದಕ್ಕೆ ಕೊಡ್ತಾರೆ ಅಂತ ಹೇಳಿದ್ದೀನಿ. ಈ ಒಂದು ಮುದ್ರಾ ಯೋಜನೆ ವಾರ್ಷಿಕವಾಗಿ 2,000ರಿಂದ 3,000 ಕೋಟಿ ಲೋನನ್ನು ಸ್ಯಾಂಕ್ಷನ್ ಮಾಡಿದ್ದೀನಿ ಅಂತ ಫೈನಾನ್ಷಿಯಲ್ ಮಿನಿಸ್ಟರ್ ಹೇಳ್ತಾರೆ. ಸೊ ಈ ಒಂದು ರಿಪೋರ್ಟನ್ನು ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ಕೊಟ್ಟಾಗ ಅವರು ಕೂಡ ಮನ್ ಕಿ ಬಾತಲ್ಲಿ ಹೇಳ್ತಾರೆ, ಇವತ್ತು ನಾವು ಸಣ್ಣ ಸಣ್ಣ ಉದ್ಯಮದಾರರಿಗೆ 2,000ರಿಂದ 3,000 ಕೋಟಿ ಲೋನನ್ನು ಕೊಟ್ಟಿದ್ದೇವೆ. ಇವತ್ತು ದೇಶ ಅಭಿವೃದ್ಧಿ ಆಗ್ತಾ ಇದೆ, ದೇಶ ಮುಂದೆ ಬರ್ತಾ ಇದ್ದಾರೆ, ಯುವ ಜನರು ಬೆಳೀತಾ ಇದ್ದಾರೆ ಅಂತ ಎಲ್ಲ ಡೊಂಗಿ ಕೊಡ್ತಾ ಇದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಡೊಂಗಿ ಕೊಡ್ತಾ ಇದ್ದಾರೆ ಅಂದರೆ ಮೋದಿ ಅವರು ಇವತ್ತು ನಮ್ಮ ದೇಶ ಪೂರ್ತಿ ಅಭಿವೃದ್ಧಿ ಆಗ್ತಿದೆ ಅನ್ನೋದ್ರ ಮಟ್ಟಿಗೆ ಇವತ್ತು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಯಾವ ರೀತಿ ಅಂದರೆ ನಮ್ಮ ಆರ್ಥಿಕವಾಗಿ ನಮ್ಮ ದೇಶ 6ನೇ ಸ್ಥಾನದಲ್ಲಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ನೋಡಿದರೆ ಜನ ಎಲ್ಲಿರ್ಬೇಕು ಅಲ್ಲೇ ಇದ್ದಾರೆ, ಮಧ್ಯವರ್ತಿಗಳಲ್ಲಿರ್ಬೇಕು ಅಲ್ಲೇ ಇದ್ದಾರೆ, ಶ್ರೀಮಂತರಲ್ಲಿರ್ಬೇಕು ಅಲ್ಲೇ ಇದ್ದಾರೆ. ಸೊ ಚೇಂಜಸ್ ಏನು ಇಲ್ಲ. ಬಟ್ ಇಲ್ಲಿ ಮೋದಿಯವರು AC ರೂಮಲ್ಲಿ ಕುಂತಿದ್ದರಿಂದ ಸೊ ಅವರಿಗೆ ನಮ್ಮ ದೇಶ ಅಭಿವೃದ್ಧಿ ಅಂತಲೇ ಕಾಣಿಸ್ತಾ ಇದೆ. ಸೊ ಅವರಿಗೆ ಬಡ ಜನರು ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ಈಗ ಯಾಕೆ ಕಾಣಿಸ್ತಾ ಇಲ್ಲ ಅದ್ರ ಬಗ್ಗೆ ನಾನು ಲೈಟಾಗಿ ಹೇಳ್ಬಿಡ್ತೀನಿ ಕೇಳಿ ಫ್ರೆಂಡ್ಸ್. ಇವತ್ತು ಮೋದಿಯವರು ದೇಶ ಅಭಿವೃದ್ಧಿ ಆಗ್ತಿದೆ ಅಂತ ಅಂದ್ಕೊಂಡು ಅಲ್ಲಿ ಮನ್ ಕಿ ಬಾತಲ್ಲಿ ಕೊಡ್ತಾ ಇದ್ರೆ, ಇವತ್ತು ರೈತರು ಲೋನ್ ಬೇಕು ಅಂತ ಬ್ಯಾಂಕಿಗೆ ತಿರುಗಾಡಿ ಚಪ್ಪಲಿ ಸವಿತಾ ಇದ್ರೆ, ಬ್ಯಾಂಕ್ ಮ್ಯಾನೇಜರು, ಬ್ಯಾಂಕ್ ಸಿಬ್ಬಂದಿಗಳು ಮುದ್ರಾ ಯೋಜನೆ ಅಡಿಯಲ್ಲಿ ಹಣದವರಿಗೆ, ತಮ್ಮದವರಿಗೆ, ಕಾಗದವರಿಗೆ, ಚಿಕ್ಕಪ್ಪದವರಿಗೆ ಎಲ್ಲರಿಗೂ ಲೋನ್ ಹಾಕ್ಸ್ಬಿಟ್ಟು ಫ್ರಾಡ್ ಮಾಡ್ಕೊಂಬಿಟ್ಟು ಆರಾಮಾಗಿ ಕೊಡ್ತಿದ್ದಾರೆ. ಸೊ ರಾಜಕಾರಣಿಗಳು ಮಿಡ್ಲಲ್ಲಿ ಯೋಜನೆಯನ್ನು ಪಡೆದುಬಿಟ್ಟು ಸುಮ್ಮನೆ ಫೈನಾನ್ಷಿಯಲ್ ರಿಪೋರ್ಟಲ್ಲಿ ನಾವು ಇಷ್ಟು ಕೋಟಿನ ಹಾಕಿದ್ದೀವಿ ಅಂತ ಕಳಿಸ್ತಾ ಇದ್ದಾರೆ. ಫೈನಾನ್ಷಿಯಲ್ ರಿಪೋರ್ಟಲ್ಲಿ ಎಷ್ಟು ಹಾಕಿದ್ದಾರಪ್ಪ ಅಂದರೆ, ಸೊ ವಾರ್ಷಿಕವಾಗಿ ಒಂದು ವರ್ಷದ ಒಂದು ರಿಪೋರ್ಟಲ್ಲಿ 80% ಮುದ್ರಾ ಯೋಜನೆ ಲೋನನ್ನು ರೈತರಿಗೆ ಈ ಯುವ ಉದ್ಯಮಗಳು ಕೊಟ್ಟಿದ್ದೇವೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 80% ಲೋನನ್ನು ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರಿಗೂ ಕೂಡ ಲೋನ್ ಸಿಕ್ಕಿಲ್ಲ. ಬಟ್ ಯಾರಿಗೆ ಹೋಗಿದೆ, ಎಲ್ಲೋಯ್ತು? 80% ಅಂದರೆ 100%. 80% ಯುವ ಉದ್ಯಮದಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಆಜುಬಾಜು ಡಿಸ್ಟಿಕಲ್ಲಿ, ಆಜುಬಾಜು ತಾಲೂಕಲ್ಲಿ ನಮ್ಮ ರಿಲೇಟಿವ್ಲಿ ಕೇಳಿಬಿಟ್ಟು ಯಾರು ಕೂಡ ಫ್ರೆಂಡ್ಸ್ ಲೋನ್ ತೆಗೆದುಕೊಂಡಿಲ್ಲ. ಹಾಗಿದ್ರೆ ಎಲ್ಲೋಯ್ತು 80%? ಸುಮ್ಮನೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. 80% ನಾವು ಇವತ್ತು ಲೋನನ್ನು ಸ್ಯಾಂಕ್ಷನ್ ಕೊಟ್ಟಿದ್ದೀವಿ, ಇವತ್ತು ದೇಶ ಅಭಿವೃದ್ಧಿ ಆಗ್ತಿದೆ, ಯುವ ಉದ್ಯಮಗಳು ಬೆಳೀತಿದ್ದಾರೆ ಅಂತ. ಎಲ್ಲಿ ಬೆಳೀತಾ ಇದ್ದಾರೆ ಅಲ್ವಾ? ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಲ್ವಾ? ಸೊ ಹೀಗಾಗಿ ಇದು ಒಂದು ಫ್ರಾಡ್ ಆಗ್ತಿದೆ, ಫುಲ್ ಫ್ರಾಡ್ ಅಂದರೆ ಅಷ್ಟು ಫೇಕೆ. ಸೊ ಇನ್ನೊಂದು, ನೀವು ಲೋನ್ ಬೇಕಾಗಿದ್ದರೆ ನೀವು ಸಾಮಾನ್ಯವಾಗಿ ನೀವು ಶೆಡ್ ಇಲ್ದೇ, ನೀವು ಒಂದು ಫಾರ್ಮ್ ಇಲ್ದೇ, ನಿಮ್ಮದೊಂದು ಏನೇ ಬಿಸ್ನೆಸ್ ಇಲ್ದೇ, ಸೊ ನೀವು ಕಾನೂನುಬದ್ಧವಾಗಿ ಲೋನನ್ನು ಕೇಳಬೇಕು. ಸೊ ನೀವು ಡೈರೆಕ್ಟಾಗಿ ಏನೂ ಇಲ್ಲ, ಡೈರೆಕ್ಟಾಗಿ ಲೋನ್ ಕೇಳ್ತೀನಿ ಅಂದರೆ ಅವ್ರು ಲೋನ್ ಬಗ್ಗೆ ಮಾತಾಡೋದಲ್ಲ, ಮೊದಲು ಹೋಗಕ್ಕೆ ಹೊರಗಡೆ ಅಂತ. ಸೊ ನೀವು ಕರೆಕ್ಟಾಗಿ ನೀವು ಯಾವ ಒಂದು ಉದ್ಯಮ ಮಾಡ್ತೀರಾ ಅದ್ರ ಬಗ್ಗೆ ಲೀಗಲಾಗಿ ಕಾನೂನುಬದ್ಧವಾಗಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಅವ್ರು ನಿಮಗೆ ಲೋನನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತು ಆಲ್ಮೋಸ್ಟ್ ಅಲ್ಲಿ ಇವಾಗ ಹೆಂಗಾಗಿದೆಪ್ಪ ಅಂತಂದರೆ, ರೆಕಮೆಂಡ್ ಅಂದ್ರೆ ಲೋನ್ ಅಂದರೆ ರೆಕಮೆಂಡ್ ಅಂತ ಆಗಿಬಿಟ್ಟದೆ. ಇವತ್ತು ರಾಜಕೀಯ ರೆಕಮೆಂಡ್ ಇದ್ರೇ ಒಂಚೂರು ಲೋನ್ ಸಿಗುತ್ತೆ. ನೀನು ಸಪ್ರೇಟಾಗಿ ಹೋಗ್ತೀನಪ್ಪ, ಲೋನ್ ತಗೊಳ್ತೀನಿ, ಇವತ್ತು ನಾನು ಅಭಿವೃದ್ಧಿ ಆಗ್ತೀನಿ, ಉದ್ಧಾರ ಅಂದರೆ ಮ್ಯಾನೇಜರ್ ಇವತ್ತು ಬಾ, ನಾಳೆ ಬಾ, ನಾಡಿದ್ದು ಬಾ ಅಂತ ಹೇಳ್ಬಿಟ್ಟು ಕತೆ ಹೊಡೆದ್ಬಿಟ್ಟು ನೀನು ಮನೆ ಕಳಿಸ್ಬಿಡ್ತಾನೆ. ಕಾನೂನುಬದ್ಧವಾಗಿ ನಿಮ್ಗೆ ಒಂದು ಡಾಕ್ಯುಮೆಂಟ್ಸ್ ಕೇಳಿ ಹೇಳೋಕ್ಕಾಗಲ್ಲ, ಹಂಗೆ ಮನೆಗೆ ಹೋಗ್ಬಿಡೋಕೆ ಡೈರೆಕ್ಟಾಗಿ ಅಲ್ವಾ? ಹೀಗಾಗಿ ನಮಗೆ ಒಂಚೂರು ಇಲ್ಲಿ ಲೋನನ್ನು ಸ್ಯಾಂಕ್ಷನ್ ಮಾಡ್ಬೇಕಂತ ಕ್ಯೂರಿಯಾಸಿಟಿ ಇದ್ದರೆ ರಾಜಕೀಯವಾಗಿ ಕೂಡ ಇಲ್ಲಿ ಒಂಚೂರು ಇಂಪ್ರೆಸ್ ರೆಕಮೆಂಡ್ ಆಗಬೇಕಾಗುತ್ತೆ. ಸೊ ಇದು ಅನಿವಾರ್ಯ ವಿಪರ್ಯಾಸ, ಏನು ಮಾಡೋಕ್ಕಾಗಲ್ಲ. ಜನರು ಇಲ್ಲಿಗೆ ಅಡಪ್ಟ್ ಆಗಿಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್? ಹೀಗಾಗಿ
ಲೋನ್ ಬೇಕಾಗಿದ್ರೆ ಒಂಚೂರು ರಾಜಕೀಯ ರೆಕಮೆಂಡನ್ನು ನೀವು ಹಾಕಬೇಕಾಗುತ್ತೆ, ತೊಗೊಳ್ಬೇಕಾಗುತ್ತೆ. ಸೊ ನಾರ್ಮಲಾಗಿ ಈ ಲೋನ್ ಯಾರಿಗೂ ಕೂಡ ಸಿಗೋಲ್ಲ. ಸುಮ್ಮನೆ ಹೇಳ್ತಾರೆ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾರೆ, ಸುಮ್ಮನೆ ಯೂಟ್ಯೂಬಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ, 10 ನಿಮಿಷ ಸಿಗುತ್ತೆ. ಎಲ್ಲ ಫೇಕು ಫ್ರೆಂಡ್ಸ್, ಎಲ್ಲ ಫೇಕು. ಇಂತಿಂಥ ರಾಷ್ಟ್ರೀಯ ಯೋಜನೆಗಳು ಈಸಿಯಾಗಿ ಸಿಗಂಗಿದ್ದಿದ್ರೆ ಇವತ್ತು ಬಡವರೆಲ್ಲ ಬಡವರಾಗಿ ಇರ್ತಿರಲ್ಲ, ಶ್ರೀಮಂತರಾಗಿ ಬೆಳೆದ್ಬಿಡ್ತಿದ್ರು. ಈ ಮುದ್ರಾ ಯೋಜನೆ ಅನ್ನೋದು ಇಂಡಿಯಾದಲ್ಲಿ ಟಾಪ್ ಲೆವೆಲಲ್ಲಿ ಬರ್ತಿತ್ತು. ಎಷ್ಟು ಮಟ್ಟಿಗೆ ಬರುತ್ತೆ ಅಂದರೆ ಇವತ್ತು ಬೇರೆ ದೇಶಗಳು ನಮ್ಮನ್ನು ನೋಡ್ತಿದ್ದು, ಇವತ್ತು ಇಂಥ ಲೋನಿಂದ ಹಿಂಗೆ ಇಂಡಿಯಾ ಮುಂದೆ ಬಂದಿದೆ ಅಂತ ನೋಡ್ತಿದ್ರು. ಸೊ ಹೀಗಾಗಿ ಇದು ಲೋನ್ ಫ್ರಾಡ್ ಆಗ್ತಿರೋದ್ರಿಂದ, ಜನರಿಗೆ ತಲುಪದಿರೋದ್ರಿಂದ ಇವತ್ತು ನಾವು ಇಲ್ಲಿ ಉಳ್ಕೊಂಡಿದ್ದೀವಿ. ಹೀಗಾಗಿ ಇದ್ರ ಬಗ್ಗೆ ನೀವು ಕ್ಲಾರಿಟಿನ ತೊಗೊಳ್ಬೇಕು, ಇದ್ರ ಬಗ್ಗೆ ಹೆಚ್ಚಾದ ಮಾಹಿತಿನ ತೊಗೊಳ್ಬೇಕು. ಸೊ ಎಷ್ಟು ಮಟ್ಟಿಗೆ ತೊಗೊಬೇಕಂದ್ರೆ ನೀವು ನನಗೆ ಪಾಠ ಮಾಡಬೇಕು, ಅಷ್ಟರ ಮಟ್ಟಿಗೆ ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ಪಡಿಬೇಕು ಅನ್ನೋದೇ ನನ್ನ ಆಸೆ. ಸೊ ಎಲ್ಲರೂ ಕೂಡ ಮುಂದೆ ಬರಬೇಕು ಅನ್ನೋದು ಕೂಡ ನಮ್ಮ ಗುರಿಯಾಗಿದೆ. ಸೊ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಏನೋ ಕ್ಲಾರಿಟಿ ಇಲ್ಲದಿದ್ದರೆ, ನಿಮ್ಗೆ ಒಂಚೂರು ಮಾಹಿತಿ ಏನಾರು ಗೊತ್ತಾಗ್ತಿದ್ರೆ, ನಿಮ್ಗೆ ಏನಾರು ಕ್ವಶನ್ ಬಂದಿದ್ದರೆ, ನಿಮ್ಗೆ ಏನಾರು ಸ್ವಲ್ಪ ಡೌಟ್ಸ್ ಇದ್ದರೆ ಕೆಳಗಡೆ ಯೂಟ್ಯೂಬಲ್ಲಿ ನನ್ನ ಒಂದು ನಂಬರ್ನ ಹಾಕಿರ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಬೋದು. ಎನಿ ಟೈಮ್ ನಾನು ಅವೈಲೇಬಲ್ ಇರ್ತೀನಿ. ಸೊ ನೈಟ್ ಟೈಮ್ ಬಿಟ್ಟು ಯಾವಾಗ ನೀವು ಫೋನ್ ಹಚ್ಚಿ ನಾನು ಪಿಕ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಇದ್ರ ಬಗ್ಗೆ ಎಲ್ಲರೂ ಮಾಹಿತಿಯನ್ನು ತಿಳ್ಕೊಬೇಕು. ಇದು ಏನಪ್ಪ ಅಂತಂದರೆ ಈ ಒಂದು ಯೋಜನೆ ಫುಲ್ ಫೇಕ್ ಆಗ್ತಿರೋದ್ರಿಂದ ಇವತ್ತು ನಾನು ಈ ವಿಡಿಯೋದಲ್ಲಿ ಮಾಡಿ ಹೋಗ್ತಾರಂತ ಒಂದು ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ಸ್, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.